ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಕಾಡಿಗೆ ತೆರಳಿದ ಆನೆಗಳು ಮುಂಬರುವ ದಸರಾದಲ್ಲಿ ಭಾಗವಹಿಸೋದೇ ತುಂಬಾ ಅನುಮಾನವಾಗ್ಬಿಟ್ಟಿದೆ. ಕಾರಣ 2022ರ ದಸರಾವನ್ನ ಮುಗಿಸಿ ಹೋದ ಗೋಪಾಲಸ್ವಾಮಿ ನವೆಂಬರ್ 23ನೇ ತಾರೀಕು ಕಾಡಾನೆಯಿಂದ ತನ್ನ ಪ್ರಾಣವನ್ನ ಬಿಡ್ತಾನೆ. ಇದಾದ ನಂತರ ಮೇ 7, 2023 ಹಲವಾರು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗಿದ್ದ ಬಲರಾಮ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ತಾನೆ. 2023 ಡಿಸೆಂಬರ್ 4 ಈ ಒಂದು ಹಾಸನದ ಎಸಲೂರು ಸಮೀಪ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ನಮ್ಮ ಅರ್ಜುನ ಒಂದು ಕಾಡಾನೆ ದಾಳಿಯಿಂದ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ. ಇದಾದ ಮೇಲೆ 2024 ಜೂನ್ 11ನೇ ತಾರೀಕು ಒಂದು ಸೋಲಾರ್ ಪೆನ್ಸ್ ಶಾಕ್ನಿಂದ ನಮ್ಮ ಅಶ್ವತ್ಥಾಮ ತನ್ನ ಪ್ರಾಣವನ್ನ ಬಿಡ್ತಾನೆ.